ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆಯಾದ 10 ತಿಂಗಳಲ್ಲೇ ಭಾವನನ್ನ ಮುಗಿಸಿದಾನೆ ಬಾಮೈದ. 15 ದಿನದಿಂದ ಕಾರ್ ವಿಚಾರಕ್ಕೆ ನವ ವಿವಾಹಿತನ ನಡುವೆ ಗಲಾಟೆ ನಡೀತಾ ಇತ್ತು. ಮೇಘನಾ ಹಾಗೂ ವಿನಯ್ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತಾ ಇತ್ತು, ಕಾರ್ ಖರೀದಿಯ ವಿಚಾರವಾಗಿ. ಮದುವೆಯಾಗಿ 1 ವರ್ಷ ಕೂಡ ಆಗಿರಲಿಲ್ಲ, ಜಸ್ಟ್ 10 ತಿಂಗಳಷ್ಟೇ ಆಗಿತ್ತು. 10 ತಿಂಗಳಲ್ಲೇ ಭಾವನನ್ನ ಬಾಮೈದ ಮುಗಿಸಿದ್ದಾನೆ. 15 ದಿನದಿಂದ ಕಾರ್ ವಿಚಾರಕ್ಕೆ ನವ ವಿವಾಹಿತ ನಡುವೆ ಗಲಾಟೆ ಆಗ್ತಾ ಇತ್ತು. ಮೇಘನಾ ಹಾಗೇನೆ ವಿನಯ್ ಇವರಿಬ್ಬರ ನಡುವೆ ಗಲಾಟೆ ನಡೀತಾ ಇತ್ತು. ಕಾರ್ ಖರೀದಿ ಮಾಡೋದಕ್ಕೆ ನನ್ನ ಅಣ್ಣ ಹಣ ಕೊಡ್ತಾನೆ ಅಂತ ಪತ್ನಿ ಹೇಳ್ತಾ ಇದ್ಲು. ಅಣ್ಣ ಹಣ ಕೊಡ್ತಾನೆ, ತೆಗೆದುಕೊಂಡು ಬಾ ಅಂತ ಪತ್ನಿ ಹೇಳಿದಾಳೆ. ಶನಿವಾರ ರಾತ್ರಿ 9 ಗಂಟೆಗೆ ಆಂಧ್ರದ ಮೇಳ್ಯ ಬಳಿ ವಿನಯ್ ಹೋಗಿರ್ತಾನೆ. ಯಾಕಂತಂದ್ರೆ ಆಕೆ ಹೇಳಿರ್ತಾಳೆ. ಹಾಗಾಗಿ ರಾಜು ವಿನಯ್ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ಶುರುವಾಗಿದೆ. ಈ ಸಂದರ್ಭದಲ್ಲಿ ರಾಜು ಮತ್ತೆ ಗ್ಯಾಂಗ್ ನಿಂದ ವಿನಯ್ ತಲೆಗೆ ಹೊಡೆದು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. GPS ಟ್ರ್ಯಾಕಿಂಗ್ ನಿಂದ ಬಾಮೈದನ ರಕ್ತ ಚರಿತ್ರೆ ಬಯಲಾಗಿದೆ. ಸದ್ಯ ಘಟನೆಯ ಸಂಬಂಧ ಇಂದೂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು 3 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕಾರ್ ಖರೀದಿ ಮಾಡುವ ವಿಚಾರವಾಗಿ ಗಲಾಟೆ ನಡೀತಾ ಇತ್ತು. ಮೇಘನಾ ಮತ್ತೆ ವಿನಯ್ ಇವರಿಬ್ಬರ ನಡುವೆ ಕಳೆದ 15 ದಿನದಿಂದ ಗಲಾಟೆ ಆಗ್ತಾ ಇತ್ತು. ಈ GPS ಟ್ರ್ಯಾಕಿಂಗ್ ನಿಂದಾಗಿ ಬಾಮೈದನ ರಕ್ತ ಚರಿತ್ರೆ ಪಟ ಬಯಲಾಗಿದೆ. ಘಟನೆಯ ಸಂಬಂಧ ಇಂದೂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಸದ್ಯ ಪೊಲೀಸರು 3 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕಾರ್ ತಗೊಂಡ್ ಬರಬೇಕು ಅಂತ ಹೇಳಿ ಅದಕ್ಕೆ ಹಣ ಕೊಡ್ತಾನೆ ನಮ್ಮಣ್ಣ ಅಂತ ಹೇಳಿ ಕಳಿಸಿರ್ತಾಳೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆ ಆಗಿದೆ, ರಾಜು ಮತ್ತೆ ವಿನಯ್. ಆಗ ರಾಜು ಅಂಡ್ ಆತನ ಗ್ಯಾಂಗ್ ಏನಿದ್ದಾರೆ ಆತನ ತಲೆಗೆ ಬಲವಾಗಿ ಹೊಡೆದು ಆತನನ್ನ ಮರ್ಡರ್ ಮಾಡಿದ್ರು. GPS ಟ್ರ್ಯಾಕಿಂಗ್ ಮಾಡದಂತ ಸಂದರ್ಭದಲ್ಲಿ ಆತನ ರಕ್ತ ಚರಿತ್ರೆ ಸದ್ಯ ಹೊರಬಂದಿದೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಪ್ರಕರಣ ದಾಖಲು ಮಾಡಿಕೊಂಡಂತ ಪೊಲೀಸರು ಸದ್ಯ 3 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಫೋಟೋ ಕೂಡ ತೋರಿಸ್ತಾ ಇದ್ದೀವಿ. ಇದೇ ವ್ಯಕ್ತಿ ಜಸ್ಟ್ 10 ತಿಂಗಳಾಗಿತ್ತಷ್ಟೇ ಮದುವೆ ಆಗಿ, ಇನ್ನೂ 1 ವರ್ಷ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಬಟ್ ಅಷ್ಟರಲ್ಲೇನೆ ಈ ಕೊಲೆ ಆರೋಪಿ ರಾಜು ಏನಿದ್ದಾನೆ ಆತನ ಫೋಟೋ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆ ಘಟನಾ ಸ್ಥಳ ಏನಿದೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಕಾರ್ ಖರೀದಿ ಮಾಡುವಂಥ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಮೇಘನಾ ಅವರ ಪತಿ, ಮೇಘನಾ ಮತ್ತು ವಿನಯ್ ಇಬ್ಬರು ಕೂಡ ಜಸ್ಟ್ 10 ತಿಂಗಳಾಗಿರುತ್ತೆ ಮದುವೆ ಆಗಿ. ಅದರಲ್ಲಿ 15 ದಿನದಿಂದ ವಿಪರೀತ ಜಗಳ ಆಗ್ತಾ ಇತ್ತು ಅಂತ ಗೊತ್ತಾಗಿದೆ ಈ ಕಾರ್ ಪರ್ಚೇಸ್ ಮಾಡೋ ವಿಚಾರವಾಗಿಯೇ. ಇಲ್ಲ ಹಣ ಕೊಡ್ತಾರೆ ನಮ್ಮಣ್ಣ ಹೋಗು ಅಂತೇಳಿ ಕಳಿಸಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಮಾತು ಬೆಳೆದು ಗಲಾಟೆ ಆಗಿರೋದು. ಆ ಗಲಾಟೆ ತೀವ್ರ ಸ್ವರೂಪ ಪಡೆದುಕೊಂಡು ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಸದ್ಯ 3 ಮಂದಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನನ್ನ ತಮ್ಮನ್ನ ಸಾಯಿಸಿದ್ದು ಮೇಘಾನೆ. ವರ್ಷ ಇನ್ನೂ ಆಗಿಲ್ಲ, ನನ್ನ ತಮ್ಮನ್ನ ಸಾಯಿಸ್ಬಿಟ್ಲಪ್ಪ. ಅವಳೇ ದುಡ್ಡಿಸ್ಕೊಬಾ ಅಂತ ಕಳಿಸ್ಬಿಟ್ಟು ಇವತ್ತು ಅಣ್ಣ ತಂಗಿ ಇಬ್ರು ಸೇರಿ ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ. ಅವ್ರನ್ನ ಮಾತ್ರ ಬಿಡಬಾರ್ದು, ಬದುಕಿಸ್ಲೂಬಾರ್ದು. ಅವ್ರನ್ನ ಏನನ್ನ ಪರಿಹಾರ ಕೊಡ್ರಿ. ಇಂಥ ಹೆಣ್ಮಕ್ಳು ಒಬ್ಬೊಬ್ರು ಮನೆಗೆ ಹೋಗ್ಬಿಟ್ರೆ ವಂಶನೇ ನಿರ್ವಂಶ ಆಗೋಗ್ತೈತಲ್ಲಪ್ಪ. ನಮ್ಮ ಮಗನೇ ಸಾಯಿಸ್ಬಿಟ್ರು ಎಲ್ಲರೂ ಸೇರಿ. ಕಾಪಾಡ್ರಪ್ಪ ಎಲ್ಲರೂ, ನೀವೆಲ್ಲರೂ ಇದ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ನಮ್ಗೆ. ಇಂಥ ಅಪ್ಪ ಅಮ್ಮ ಅದಿದ್ರಿ ಬಿಟ್ರೆ ಹೆಣ್ಮಕ್ಳು ಯಾರ ಮನೇನೂ ಉದ್ಧಾರ ಮಾಡಲ್ಲಪ್ಪ. ನಮ್ಮ ಮಗನ ಇವತ್ತು ಅನಾಥವಾಗಿ ಸಾಯಿಸ್ಬಿಟ್ಟವ್ರೆ. ಹೆಂಗೆಲ್ಲ ಹೊಡೆದವ್ರಲ್ಲಪ್ಪ. ನಾವೇನ್ ಪಾಪ ಮಾಡಿದ್ವಿ? ಅವಳಿಗಿಷ್ಟ ಹೇಳಿದ್ರೆ ಹೋಗ್ಬಿಡ್ಬೇಕಾಗಿತ್ತು, ಹಿಂಗೆಲ್ಲ ಸಾಯಿಸ್ಬೇಕಾಗಿತ್ತ? ಬೆಂಗಳೂರಲ್ಲಿ ನಾವಿರೋದು, ಇಲ್ಲಿ ಕರ್ಕೊಬಂದು ಇಲ್ಲಿ ಹೊಡೆದು ಹೆಂಗೆಲ್ಲ ಹೊಡೆದವ್ರಲ್ಲಪ್ಪ ಅವ್ರನ್ನ. ಮಗನ ನಾವು 1 ಏಟು ಹೊಡೆದೇ ಸಾಕ್ಸಿದೀವಿ, ಅವನನ್ನ ಇವತ್ತು ಹೆಂಗೆಲ್ಲ ಹೊಡೆದವ್ರೆ. ಅವಳನ್ನ ಮಾತ್ರ ಬಿಡ್ಬೇಡ್ರಿ. ಅವಳೇ ಮಾಡ್ಸಿರೋದು, ಅವಳವ್ರ ಅಣ್ಣಂಗೆ ಎಳೆ ಮಾಡ್ಸಿರೋದು. ಅವ್ರ ಅಣ್ಣಂಗೆ ಎಳೆ ಮಾಡ್ಸಿ ನಮ್ಮ ಮಗನ ಸಾಯಿಸ್ಬಿಟ್ರಪ್ಪ. ಸಾಯಿಸ್ಬಿಟ್ರು ಮಗನ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಗಿರೀಶ್, ಕಾರು ಖರೀದಿ ವಿಚಾರಕ್ಕೇನೆ ಗಲಾಟೆ ಆಗಿದ್ದ ಅಥವಾ ಬೇರೆ ಏನಾದ್ರೂ ರೀಸನ್ ಇತ್ತಾ? ಜೊತೆಗೆ ಆಕೆನೆ ಅಲ್ಲಿಗೆ ಕಳಿಸಿರೋದ್ರಿಂದ ಅಲ್ಲಿ ಏನ್ ನಡೀತು ಎಕ್ಸಾಕ್ಟ್ ಆಗಿ, ಏನ್ ಮಾಹಿತಿ ಸಿಕ್ಕಿದೆ?
ಪ್ರಭು, ಇತ್ತೀಚಿನ ದಿನಗಳಲ್ಲಿ ಹಿಂದಿನ ದಿನದಲ್ಲಿ ಒಂದು ಮಾತಿತ್ತು, ಮದುವೆ ಅನ್ನೋದು ಜನ್ಮ ಜನ್ಮದ ಅನುಬಂಧ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೇವಲ 1 ವರ್ಷದ ಅನುಬಂಧವೂ ಕೂಡ ಆಗೋದು ಕಷ್ಟ ಇದೆ ಅಂತಾನೆ ಹೇಳ್ಬೋದು. ಪ್ರಸ್ತುತವಾಗಿ ಈ ಒಂದು ಕೇಸ್ ನಲ್ಲಿ ನಾವು ಮಾತಾಡ್ತಾ ಹೋಗೋದಾದ್ರೆ, ಏನು ಮೇಘನ್ ಹಾಗೂ ವಿನಯ್ ಕುಮಾರ್ ಸುಮಾರು 9 ತಿಂಗಳ ಹಿಂದೆ ಮದುವೆಯಾಗಿದ್ರು. ಆದ್ರೆ ಅವರಿಬ್ಬರ ಮಧ್ಯೆ ಒಂದು ವಿಚಾರ ಸಾಕಷ್ಟು ವಿಪರೀತ ಜಗಳಕ್ಕೆ ಕಾರಣವಾಗಿತ್ತು ಅಂತಾನೆ ಹೇಳ್ಬೋದು. ಅದು ವರದಕ್ಷಿಣೆ ಅನ್ನೋದು ಮೇಲ್ನೋಟಕ್ಕೆ ಅಥವಾ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಕಾರನ್ನ ಕೊಟ್ಟಿಲ್ಲ ಎನ್ನುವ ವಿಚಾರದಿಂದ ಸಾಕಷ್ಟು ಬಾರಿ ವಿನಯ್ ಏನಿದ್ದಾನೆ ಮೇಘಳ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು ಅಥವಾ ಇನ್ನಿತರ ಅವಾಚ್ಯ ಪದಗಳ ನಿಂದನೆ ಮಾಡೋದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದ. ನಂತರದಲ್ಲಿ ಈ ವಿಚಾರವನ್ನ ಏನು ಮೇಘನ ಇದ್ದಾರೆ ಆಕೆ ತನ್ನ ಅಣ್ಣನಿಗೆ ಅದೇ ರೀತಿ ತನ್ನ ಮನೆಯವರಿಗೆ ಹೇಳಿದ್ರು. ಇದೇ ವಿಚಾರವಾಗಿ ಕಳೆದ ಶನಿವಾರ ರಾತ್ರಿ ಸಮಯದಲ್ಲಿ ಆತನನ್ನ ನನ್ನ ಅಣ್ಣ ಕಾರನ್ನ ತೆಗೆದುಕೊಳ್ಳೋಕೆ ನಿನ್ಗೆ ಹಣವನ್ನು ಕೊಡ್ತಾನೆ ಅಂತ ಹೇಳಿರ್ತಾರೆ. ನಂತರದಲ್ಲಿ ಆಕೆಯ ಅಣ್ಣ ಆದಂತಹ ರಾಜುವನ್ನು ಕಾಂಟ್ಯಾಕ್ಟ್ ಮಾಡಿ ಏನು ಆಂಧ್ರ ಪ್ರದೇಶದ ಏನು ಹಿಂದೂಪುರ ಇದೆ, ಅಲ್ಲಿನ ಒಂದು ಮೇಳ್ಯ ಅನ್ನೋ ಪ್ರದೇಶ ಏನಿದೆ ಅಲ್ಲಿಗೆ ಬರುವಂತೆ ಸೂಚನೆಯನ್ನ ಕೊಡ್ತಾರೆ. ಅದೇ ರೀತಿ ಈತ ಅಲ್ಲಿಗೆ ಹೋಗ್ತಾನೆ ತನ್ನ ಬೈಕ್ ನಲ್ಲಿ. ಅಲ್ಲಿ ಹೋದ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಜಗಳ ಆಗಿ ಅಲ್ಲಿ ಆತನನ್ನ ಫಿನಿಶ್ ಮಾಡ್ತಾರೆ. ಆತನ ತಲೆಗೆ ಬಲವಾದ ಆಯುಧದಿಂದ ಹೊಡೆದು ಆತನನ್ನ ಅಲ್ಲೇ ಇದ್ದ ಒಂದು ನಾಲೆಗೆ ಬಿಸಾಡಿ ಆತನ ಬೈಕ್ ಸಮೇತ ಬಿಸಾಡ್ತಾರೆ. ಇದು ಇಲ್ಲಿ ಗಮನಿಸಬೇಕಾದ ಅಂಶ. ಆದ್ರೆ ಆತನ ಬೈಕ್ ನಲ್ಲಿ ಯಾವಾಗ GPS ಇರುತ್ತೆ, ಆ GPS ಟ್ರ್ಯಾಕರ್ ನ ಬಳಸಿಕೊಂಡು ಪೊಲೀಸರು ಪತ್ತೆ ಹಚ್ತಾರೆ. ಸದ್ಯ ಹಿಂದೂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಆದ್ರೆ ಇಲ್ಲಿ ಗಮನಿಸುವ ಅಂಶವೇನು ಅಂತ ನಾವು ನೋಡ್ತಾ ಹೋದ್ರೆ, ಏನು ಈ ಒಂದು ಗ್ಯಾಂಗ್ ಏನಿದೆ ರಾಜು ಅಂಡ್ ಗ್ಯಾಂಗ್, ಇವರು ಕೊಲೆ ಮಾಡೋ ಉದ್ದೇಶದಿಂದನೇ ಏನು ಹಿಂದೂಪುರದ ಮೇಳ್ಯಾಗೆ ಏನು ಮೃತ ವಿನಯನನ್ನ ಕರೆಸ್ಕೊಂಡ್ರು ಅಥವಾ ಬೇರೆ ಉದ್ದೇಶದಿಂದ ಅಂದ್ರೆ ಮಾತುಕತೆ ಆಡಿ ಕಳಿಸುವ ನಿಮಿತ್ತ ಆತನ ಕಳಿಸ್ಕೊಂಡ್ರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಒಂದು ಇನ್ನುಳಿದಂತೆ ಈಕೆಯು ಕೂಡ ಒಂದು ಪಕ್ಷದಲ್ಲಿ ಆತ ಇಷ್ಟ ಇಲ್ಲ ಅಂದಿದ್ರೆ ಖಂಡಿತವಾಗಿಯೂ ಅದಕ್ಕೆ ಕಾನೂನು ಮುಖಾಂತರ ಡಿವೋರ್ಸ್ಗೆ ಅಪ್ಲೈ ಮಾಡಿ ದೂರ ಆಗ್ಬೋದಿತ್ತು. ಆದ್ರೆ ಈ ರೀತಿ ಯಾಕೆ ಒಂದು ಕ್ರಮವನ್ನ, ಅದೇ ರೀತಿ ಈ ರೀತಿ ಯಾಕೆ ಆತನ ಸಾವಿಗೆ ಕಾರಣ ಆಗಬೇಕಿತ್ತು ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಏನು ಚಿಕ್ಕಬಣ್ಣವರ ಮೂಲದ ಅಪ್ಪೇನಹಳ್ಳಿಯಲ್ಲಿ ನೀರಸ ಮೌನ ನೆಲೆ ಮಾಡಿದ್ದೆ. ಅವರ ತಾಯಿಯೂ ಕೂಡ ಸಾಕಷ್ಟು ಗೋಳಾಟವನ್ನು ನಡೆಸ್ತಾ ಇದ್ದಾರೆ. ನೇರವಾಗಿ ಅವರು ಮೇಘನ ಮೇಲೆ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಕೆ ಅಂತ ಹೆಂಗಸು ಯಾವುದೇ ಮನೆಗೆ ಹೋದ್ರೂ ಕೂಡ ಮನೆ ಉಳಿಯೋದಿಲ್ಲ ಅಂತ. ಯಾಕಂದ್ರೆ ಸಾಧಾರಣವಾಗಿ ಮಗನನ್ನ ಇಷ್ಟು ಬರ್ಬರವಾಗಿ ಹತ್ಯೆ ಆದ ಮೇಲೆ ನಿಜವಾಗಿಯೂ ತಾಯಿ ಮನಸ್ಸು ಸುಮ್ಮನಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿ ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ಹಿಂದೂಪುರದಲ್ಲಿ ಕೇಸ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಏನ್ ಇಲ್ಲಿ ಸ್ಟೇಷನ್ ಎಲ್ಲಿ ಅವರು ನೆಲೆ ಅಥವಾ ವಾಸ ಪಡ್ತಾ ಇದ್ರು ಆ ಒಂದು ಸ್ಟೇಷನ್ಗೆ ಕೇಸ್ ವರ್ಗಾವಣೆ ಆಗಿದೆ. ಪೊಲೀಸರು ಕೂಡ ಯಾರ್ದು ತಪ್ಪಿದೆ ಅನ್ನೋದನ್ನ ತನಿಖೆ ನಂತರವಷ್ಟೇ ಬಯಲಿಗೆಳಬೇಕಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.